ಸರ್ಕಾರಿ ಜೈಲಲ್ಲೇ ನರಕ ದರ್ಶನ. ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನ ಮಾಡಿದೆ. ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಮತ್ತೆ ಜೈಲೇ ಗಟ್ಟಿಯಾಗಿದೆ. ಸೆಪ್ಟೆಂಬರ್ 30ರವರೆಗೂ ಡಿ ಗ್ಯಾಂಗ್ ಜೈಲಲ್ಲೇ ಇರಬೇಕು, ಜೈಲಲ್ಲೇ ನರಕ ದರ್ಶನವನ್ನ ಅನುಭವಿಸಬೇಕು. ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಕೋರ್ಟ್ ಆದೇಶವನ್ನ ಮಾಡಿದೆ. ಈ ಮೂಲಕ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿರೋದ್ರ ಬೆನ್ನಲ್ಲೇ ಕೋರ್ಟ್ಗೆ ಡಿಮ್ಯಾಂಡ್ ಅನ್ನ ಒಂದಷ್ಟು ಇಟ್ಟಿದ್ದಾರೆ. ದರ್ಶನ್ಗೆ ಕೂರೋದಕ್ಕೆ ಚೇರ್ ಕೊಡಿಸಿ ಅಂತ ಹೇಳಿ ವಕೀಲರು ಮನವಿಯನ್ನ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಅಂತೂ ಇಂತೂ ಅಳೆದು ತೂಗಿ ಪ್ಲಾಸ್ಟಿಕ್ ಚೇರ್ ಕೊಡೋದಕ್ಕೆ ಕೋರ್ಟ್ ಇಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ದರ್ಶನ್ ಸೇರಿದಂತೆ 16 ಆರೋಪಿಗಳ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ, ಈಗಾಗಲೇ ಕೋರ್ಟ್ನಲ್ಲಿ ಇದೆ, ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಾನೇ ಇದೆ. ಈಗಾಗಲೇ ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಕೂಡ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಈಗಾಗಲೇ ದರ್ಶನ್ ಪರ ವಕೀಲರು ಏನ್ ಮನವಿ ಮಾಡಿಕೊಂಡ್ರು ಅಂತ ನೋಡೋದಾದ್ರೆ, ವಾದ ಪ್ರತಿವಾದಗಳನ್ನು ಗಮನಿಸೋದ್ರೆ ಕುಟುಂಬದವರು ಸ್ನೇಹಿತರ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಒಂದ್ ಕಡೆ ಈಗಾಗಲೇ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಿದೆ ಅಂತ ಗೊತ್ತಾದ ಮೇಲೆ ದರ್ಶನ್ ಪರ ವಕೀಲರು ನ್ಯಾಯಾಧೀಶರಲ್ಲಿ ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ರೂಲ್ಸ್ ಅಲ್ಲಿ ಎಷ್ಟು ಜನರಿಗೆ ಅವಕಾಶ ಇದೆಯೋ ಅಷ್ಟು ಜನರಿಗೆ ಕೊಡಿ ಅಂತ ಹೇಳಿ ಅಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾರೆ, ದರ್ಶನ್ಗೆ ಪ್ಲಾಸ್ಟಿಕ್ ಚೇರ್ನ ಅವಶ್ಯಕತೆ ಇದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಹೇಳೋದು, ರೂಲ್ಸ್ ಅಲ್ಲಿ ಎಷ್ಟು ಜನರಿಗೆ ಅವಕಾಶ ಇದೆಯೋ ಅಷ್ಟು ಜನರಿಗೆ ಕೊಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾರೆ. ಇನ್ನು ಚೇರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೇರ್ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಯನ್ನ ನ್ಯಾಯಾಧೀಶರು ದರ್ಶನ್ ಪರ ವಕೀಲರ ಬಳಿ ಕೇಳಿದಾಗ, ದರ್ಶನ್ನ ಅನಾರೋಗ್ಯದ ವಿಚಾರವನ್ನ ದರ್ಶನ್ ಪರ ವಕೀಲರು ಹೇಳ್ತಾರೆ. ದರ್ಶನ್ಗೆ ತುಂಬಾ ಬೆನ್ನು ನೋವಿದೆ, ಜೈಲಿನ ಅಧಿಕಾರಿಗಳ ಹತ್ರನೇ ಮನವಿ ಮಾಡಿ ಹಾಗಾದ್ರೆ ಅಂತ ನ್ಯಾಯಾಧೀಶರು ಹೇಳ್ತಾರೆ. ದರ್ಶನ್ ಪರ ವಕೀಲರಿಗೆ ಜೈಲಾಧಿಕಾರಿಗಳಿಗೂ ಮನವಿ ಮಾಡಿದೀವಿ, ಆದ್ರೂ ಕೂಡ ಕೊಡ್ತಾ ಇಲ್ಲ, ಚೇರ್ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಾರೆ. ಹಾಗಾದ್ರೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕೊಡ್ತಾರೆ ಬಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಫಸ್ಟ್ ಒಂದು ಚೇರ್ ಕೊಡ್ಸಿ ಅಂತ ಕೇಳ್ತಾರೆ ದರ್ಶನ್ ಪರ ವಕೀಲರು. ನ್ಯಾಯಾಧೀಶರು ಹೇಳ್ತಾರೆ, ಆಯ್ತು, ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಕೊಡೋದಕ್ಕೆ ತಿಳಿಸ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ನ್ಯಾಯಾಧೀಶರು ಹೇಳ್ತಾರೆ. ಈಗಾಗಲೇ ಚೇರ್ಗಾಗಿ ಮನವಿಯನ್ನ ಮಾಡಿದಂತಹ ದರ್ಶನ್ ಪರ ವಕೀಲರಿಗೆ ಈಗ ನ್ಯಾಯಾಧೀಶರು ಬೇಸಿಕ್ ನೀಡ್ಸ್ ಆಗಿರೋದ್ರಿಂದ ಚೇರ್ನ ವ್ಯವಸ್ಥೆ ಮಾಡಿಕೊಡಿ, ಪ್ಲಾಸ್ಟಿಕ್ ಚೇರ್ನ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈ ಮೂಲಕ ದರ್ಶನ್ಗೆ ಚೇರ್ ವ್ಯವಸ್ಥೆ ಆಗ್ತಾ ಇದೆ. ದರ್ಶನ್ ಸೇರಿ ಒಟ್ಟು 16 ಆರೋಪಿಗಳ 8 FSL ವರದಿ ಇದೆಯಲ್ಲ, ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ದರ್ಶನ್ ಗ್ಯಾಂಗ್ ಕ್ರೌರ್ಯದ ಪ್ರಮುಖ ಸಾಕ್ಷಿಗಳನ್ನ ಕೂಡ ಈಗಾಗಲೇ ಅಲ್ಲಿ ಸಲ್ಲಿಕೆ ಮಾಡಲಾಗಿದ್ದು, ಆ ಎಲ್ಲ ಸಾಕ್ಷಿಗಳು ಏನೇನು ಅಂತ ನಾವು ಗಮನಿಸ್ತಾ ಹೋದರೆ, ಆ ಸಾಕ್ಷಿಗಳ ಬಗ್ಗೆ ಒಂದು ಪೆನ್ ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ FSL ರಿಪೋರ್ಟ್ ಅನ್ನ ACP ಸಲ್ಲಿಕೆ ಮಾಡಿದ್ದಾರೆ. 10ನೇ ಆರೋಪಿ ವಿನಯ್ಗೆ ಸೇರಿದಂತಹ FSL ರಿಪೋರ್ಟ್ ಬಾಕಿ ಇದೆ. ಆರೋಪಿ ವಿನಯ್ ಫೋನ್ ಬೆಂಗಳೂರು FSLಗೆ ಕಳುಹಿಸೋದಕ್ಕೆ ಆದೇಶವನ್ನ ಕೂಡ ಮಾಡಲಾಗಿದೆ. ಇನ್ನು 30ರ ಒಳಗಾಗಿ 17 ಆರೋಪಿಗಳ ಬಾಕಿ ವರದಿ ಏನೇನಿದೆ ಆ ಎಲ್ಲ ಬಾಕಿ ವರದಿಯನ್ನ ನೀಡೋದಕ್ಕೂ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಯಾವ್ಯಾವ FSL ರಿಪೋರ್ಟ್ಗಳು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ವಕೀಲರು SPP ನ್ಯಾಯಾಧೀಶರಾಗೆ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲ FSL ರಿಪೋರ್ಟ್ ಆಗಿರ್ಬೋದು ವರದಿಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು 30ರ ಒಳಗಡೆ ಅಂತ ಹೇಳಿ ನಿರ್ದೇಶನ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಈಗ ನಂತರ ಏನಾದರೂ ಬೇಲ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆಯಾ? ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯಿತು? ನವಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗಿತ್ತು. ಆ ಬೆನ್ನಲ್ಲೇ ಇವತ್ತು 17 ಜನ ಆರೋಪಿಗಳನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ 24ನೇ ACM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು ಹಾಜರಾತಿಯನ್ನ ಪಡ್ಕೊಂತಾರೆ. ಇದೇ ಒಂದು ಸಂದರ್ಭದಲ್ಲಿ ತನಿಖಾಧಿಕಾರಿ ಚಂದನ್ ಕೂಡ ಅಷ್ಟೇ ಕೋರ್ಟ್ಗೆ ಹಾಜರಾಗಿದ್ದು, ಏನು ಪೆಂಡಿಂಗ್ ಇದ್ದಂತಹ ಒಂದು ಹೈದರಾಬಾದ್ FSL ನ ರಿಪೋರ್ಟ್ಸ್ ಇತ್ತು, ಆ ಒಂದು ಪೆಂಡಿಂಗ್ ಇದ್ದಂತಹ ರಿಪೋರ್ಟ್ ಗಳನ್ನ ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕ್ ನ ಮುಖಾಂತರವಾಗಿ ನ್ಯಾಯಾಧೀಶರಿಗೆ ಮುಚ್ಚಿದ ಲಕೋಟಿಯಲ್ಲಿ ಅದನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ A10 ಆರೋಪಿ ಆಗಿರುವಂತಹ ವಿನಯ್ ಏನಿದೆ, ಆತನ ಒಂದು ಮೊಬೈಲ್ ಅನ್ನ ನಾವು ಬೆಂಗಳೂರಿನ FSL ಕಳಿಸಬೇಕಾಗಿದೆ, ಅದರಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕ್ರೋಢೀಕರಿಸಬೇಕಾಗಿದೆ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡು ಅದಕ್ಕೂ ಕೂಡ ಅಷ್ಟೇ ನ್ಯಾಯಾಧೀಶರು ಓಕೆ ಮಾಡಿದ್ರು. ಇದಾದಂತಹ ಬಳಿಕ
ದರ್ಶನ್ನ ಪರ ವಕೀಲರು ಕೂಡ ಅಷ್ಟೇ ಒಂದು ವಿಚಾರವನ್ನ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಅಂದ್ರೆ ಬಳ್ಳಾರಿ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಅಷ್ಟೇ ಅಲ್ಲಿನ ಜೈಲಾಧಿಕಾರಿಗಳು ದರ್ಶನ್ಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ದರ್ಶನ್ ಅಲ್ಲಿ ಹೋದಾಗ್ಲಿಂದಲೂ ಕೂಡ ಅಷ್ಟೇ ನೆಲದ ಮೇಲೆನೆ ಕೂತ್ಕೊಳ್ಬೇಕಾಗಿದೆ. ಜೊತೆಗೆ ತುಂಬಾ ಬ್ಯಾಕ್ ಪೇನ್ ನ ಸಮಸ್ಯೆಯಿಂದ ಅವಳು ಬಳಲ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಅವ್ರಿಗೆ ಕೂತ್ಕೊಳ್ಳೋದಕ್ಕೊಂದು ಪ್ಲಾಸ್ಟಿಕ್ ಚೇರಿನ ವ್ಯವಸ್ಥೆಯನ್ನಾದ್ರೂ ಮಾಡ್ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ದರ್ಶನ್ ಪರ ವಕೀಲರು ಮಾಡ್ಕೊಟ್ರು. ಇದಾದಂತಹ ಬಳಿಕ ದರ್ಶನ್ ಅವರ ಭೇಟಿಗೆ ಕೇವಲ ಅವರ ಪತ್ನಿಯನ್ನ ಬಿಟ್ರೆ ಬೇರೆ ಯಾರನ್ನೂ ಕೂಡ ಅಲೋ ಮಾಡ್ತಿಲ್ಲ. ಯಾಕಂದ್ರೆ ವಕೀಲರು ಕೂಡ ಅಷ್ಟೇ ಮಾತನಾಡಿಸುವಂತ ಅಗತ್ಯ ಇದೆ, ಅವರ ವಕೀಲರನ್ನು ಕೂಡ ಅಲೋ ಮಾಡ್ತಿಲ್ಲ. ಮತ್ತೊಂದು ಕಡೆ ಸ್ನೇಹಿತರಾಗಿ ಹೋಗ್ಬೇಕಂದ್ರೆ ಅವ್ರನ್ನೂ ಕೂಡ ಅಲೋ ಮಾಡ್ತಿಲ್ಲ. ದಯವಿಟ್ಟು ಇದಕ್ಕೂ ಕೂಡ ಅಷ್ಟೇ ಅಲ್ಲಿನ ಜೈಲಧಿಕಾರಿಗಳಿಗೆ ನೀವು ಹೇಳಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮನವಿ ಮಾಡ್ಕೊಂಡ್ರೆ ಈ ಒಂದು ಸಂದರ್ಭದಲ್ಲಿ ಅಲ್ಲೇ ನ್ಯಾಯಾಧೀಶರು ವಿಡಿಯೋ ಕಾನ್ಫರೆನ್ಸ್ ನ ಮುಖಾಂತರವಾಗಿ ಜೈಲಧಿಕಾರಿಗಳು ಒಂದು ಡೈರೆಕ್ಷನ್ ಅನ್ನ ಕೊಡ್ತಾರೆ. ಅಂದ್ರೆ ಜೈಲ್ನ ಮ್ಯಾನ್ಯುಯಲ್ ನ ಪ್ರಕಾರವಾಗಿ ಏನೆಲ್ಲ ಆರೋಪಿಗಳಿಗೆ ಕೊಡುವಂತದ್ದು ಅದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಿ, ಚೇರ್ ಕೊಡುವಂತಹ ವ್ಯವಸ್ಥೆ ಅದರಲ್ಲಿ ಇತ್ತು ಅಂತಂದ್ರೆ ಚೇರ್ ಅನ್ನು ಕೂಡ ಪ್ರೊವೈಡ್ ಮಾಡಿ ಅಂತ ಹೇಳಿದ್ರು. ಇದಾದಂತಹ ಬಳಿಕ ಏನು ದರ್ಶನ್ ಸಂಬಂಧಪಟ್ಟಂತವ್ರು ಯಾರು ಆರೋಪಿ ಓಕೆ ಅಂತಂದ್ರೆ ಅವ್ರನ್ನ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅಂತ ಈಗಾಗಲೇ ಹೇಳಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.